Hello everyone, welcome back to our channel. ಎಂಬ್ರಾಯ್ಡ್ರಿ ಮಿಷನ್ ತಗೊಂಡ್ಮೇಲೆ ಮಿಷನ್ ತಗೊಂಡು ವರ್ಕ್ ಮಾಡ್ತಾ ಹಾಗೆ ಇರೋಕ್ಕಾಗೋದಿಲ್ಲ. ಅದನ್ನ ಮೇಂಟೆನೆನ್ಸ್ ಕೂಡ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ವೀಕ್ಲಿ 2 ಟೈಮ್ಸ್ ಅದಕ್ಕೆ ಆಯಿಲ್ ಫೀಡ್ ಎಲ್ಲ ಮಾಡಬೇಕು. ಕೆಳಗಡೆ ಸೆಟ್ಟಲ್ ಹತ್ರ ಎಲ್ಲ ದಾರ ಎಲ್ಲ ಸಿಕ್ಕಾಕೊಂಡಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಬೇಕು. ಅದು ಹೇಗೆ ಆಯಿಲ್ ಫೀಡ್ ಎಲ್ಲ ಮಾಡಬೇಕು, ಮಿಷನ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ಫಸ್ಟು ನಾನು ಆ ಫ್ರೇಮ್ನ ಬಿಚ್ಕೊತಾ ಇದ್ದೀನಿ. ಫ್ರೇಮ್ ಬಿಚ್ಚಿ ಆ ಕಡೆ ಸೈಡ್ಗೆ ಇಟ್ಕೊಂಡು ಆಯಿಲ್ ಫೀಡ್ ಮಾಡಬೇಕು. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಈ ಮಿಷನಲ್ಲಿ ಫ್ರಂಟು ಈ ರೀತಿ ಪ್ಲೇಟ್ ಇರುತ್ತೆ. ಇದನ್ನು ಫಸ್ಟು ನಾವು ಆ ನೆಟ್ಗಳನ್ನ ಬಿಚ್ಚಿ ಇದನ್ನು ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿಕೊಂಡು ಇಲ್ಲಿ ಸ್ಪಾಂಜ್ಗಳು ಕೊಟ್ಟಿರ್ತಾರೆ. ಅಲ್ಲಿ ಪ್ರತಿಯೊಂದು ನೀಡಲ್ ಹತ್ರನೂ ನೋಡಿ ಈ ರೀತಿ ಸ್ಪಾಂಜ್ ಇರುತ್ತೆ. ಇಲ್ಲಿಗೆ ನಾವು ಆಯಿಲ್ ಫೀಡ್ ಮಾಡಬೇಕು. ವೀಕ್ಲಿ 2 ಟೈಮ್ಸ್ ಈ ರೀತಿ ಆಯಿಲ್ ಫೀಡ್ ಮಾಡಬೇಕಾಗುತ್ತೆ. ಇವಾಗ ಆ ಪ್ಲೇಟ್ನ ಅದೇ ರೀತಿ ಹೇಗಿತ್ತು ಅದೇ ರೀತಿ ನಟ್ನ ಹಾಕಿ ಟೈಟ್ ಮಾಡಿಬಿಡ್ಬೇಕು. ಆಯಿಲ್ ಫೀಡ್ ಮಾಡಲಿಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೂ ಮಿಷನ್ಗಳು ತುಂಬ ಬೇಗ ಹಾಳಾಗುತ್ತೆ. ನಾವು ಯಾವುದೇ ಮಿಷನ್ ಆದರೂ ಅಷ್ಟೇ, ಈ ಎಂಬ್ರಾಯ್ಡ್ರಿ ಅಂತಲ್ಲ, ಸ್ಟಿಚಿಂಗ್ ಮಿಷನ್ಗೂ ಅಷ್ಟೇ, ನಾವು ವರ್ಕ್ ಮಾಡಲಿ ಬಿಡಲಿ, ಸ್ಟಿಚಿಂಗ್ ಮಿಷನ್ಗಂತೂ ಪ್ರತಿದಿನ ಆಯಿಲ್ ಫೀಡ್ ಮಾಡಬೇಕು. ಅದು ನೀಟಾಗಿ ಇರಬೇಕು ಅಂದರೆ ಮಿಷನ್ನು, ಇಲ್ಲಾಂದರೆ ಒಳಗಡೆ ಪಾರ್ಟ್ಸ್ಗಳೆಲ್ಲ ರಸ್ಟ್ ಹಿಡಿಯುತ್ತೆ ಮತ್ತು ಫುಲ್ ಟೈಟ್ ಆಗಿಬಿಡುತ್ತೆ ಮಿಷನ್ನು. ಸಡನ್ನಾಗಿ ನಾವು ಕೆಲಸ ಮಾಡಬೇಕು ಅಂದರೆ ಟೈಟ್ ಆಗಿರುತ್ತೆ. ನಾವು ಯಾವುದೇ ವರ್ಕ್ ಆದರೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಯಾವುದೇ ರೀತಿ ಮಿಷನ್ ಇದ್ರೂ ಜಿಗ್ಜಾಗು, ಸ್ಟಿಚಿಂಗು ಎಲ್ಲ ಮಿಷನ್ಗೂ ಟೈಮ್ಗೆ ಸರಿಯಾಗಿ ಆಯಿಲ್ ಫೀಡ್ ಮಾಡಿಕೊಂಡ್ರೆ ಮಿಷನ್ಗಳು ನೀಟಾಗಿರ್ತವೆ. ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ಪ್ಲೇಟ್ ಕೊಟ್ಟಿದ್ದಾರೆ. ಈ ನಟ್ಗಳನ್ನೂ ಅಷ್ಟೇ ಎರಡನ್ನೂ ರಿಮೂವ್ ಮಾಡಬೇಕು. ಫಸ್ಟು ರಿಮೂವ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಮತ್ತು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಲೈಕ್ ಕೊಡಿ. ಫ್ರೆಂಡ್ಸ್, ಈ ರೀತಿ ಪ್ಲೇಟ್ನ ರಿಮೂವ್ ಮಾಡಿದ್ದೀನಿ. ಇದ್ರೊಳಗಡೆ ಥ್ರೆಡ್ಸ್ ಎಲ್ಲ ಸಿಕ್ಕಾಕೊಂಡಿರುತ್ತೆ. ಈ ರೀತಿ ಬ್ರಷ್ ತಗೊಂಡು ಥ್ರೆಡ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ನೋಡಿ, ಅಲ್ಲಿ ಆ ಕಟ್ಟರ್ ಇದೆ ಅಲ್ಲಿ, ಅಂದರೆ ಥ್ರೆಡ್ ಕಟ್ ಆಗೋದಕ್ಕೆ ಕತ್ರಿ ಟೈಪು ಕಟ್ಟರ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಆಯಿಲ್ ಹಾಕಬೇಕು. ಮತ್ತು ಕೆಳಗಡೆ ಸೆಟ್ಲ್ಗೂ ಫುಲ್ಲು ಆಯಿಲ್ ಫೀಡ್ ಮಾಡಿ, ಮತ್ತು ಈ ಪ್ಲೇಟ್ನ ಕ್ಲೋಸ್ ಮಾಡಿ ನಟ್ನ ವಾಪಸ್ ಫಿಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ನಮ್ಮ ಚಾನಲ್ನ ನೋಡಿ. ನಾನು ಟೈಲರಿಂಗ್ ಕಲಿಯೋದಕ್ಕೆ ಯೂಸ್ ಆಗುವಂತಹ ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಒಂದ್ಸಲ ನೋಡಿ. ಇದಾಗಿದ್ಮೇಲೆ ನೋಡಿ, ಇಲ್ಲಿ 2 ನೀಡಲ್ ಬಾರ್ ಈ ಥರದ್ದು 2 ಕೊಟ್ಟಿದ್ದಾರೆ. ಅಲ್ಲಿ ಕಂಬಗಳ ಥರ ಇದೆ. ಇದೆರಡಕ್ಕೂ ಆಯಿಲ್ ಫೀಡ್ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿ ಕ್ಯಾನ್ ಟೈಪ್ ಕೊಟ್ಟಿದ್ದಾರೆ. ಅದರಲ್ಲಿ ಫುಲ್ ಆಯಿಲ್ ಎನಿ ಟೈಮ್ ಇರಬೇಕು ಅಂತ ಹೇಳಿದರು. ಆದರೆ ಅದರಲ್ಲಿ ಆಯಿಲ್ ಫಿಲ್ ಮಾಡಿದ್ರೆ ಯಾವಾಗಲೂ ಲೀಕ್ ಆಗ್ತಾ ಇರುತ್ತೆ. ನಾನು ವರ್ಕ್ ಮಾಡೋದಕ್ಕೆ ಬಟ್ಟೆ ಹಾಕಿದ್ರೆ ಆಯಿಲ್ ಲೀಕ್ ಆಗ್ತಿತ್ತು, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.